ಎಲ್ಲರಿಗೂ ನಮಸ್ಕಾರಗಳು. ಪಿಪ್ ಸ್ಟ್ಯಾಂಡರ್ಡ್ ಸ್ಟೇಟ್ ಸಿಲೆಬಸ್ ಗಾಂಧೀಜಿ ಜೀವನದ ನೈಜ ಸಂಗತಿಗಳು. ಗದ್ಯ ಪಾಠ 14. ಈ ಪಾಠದ ಪದಗಳ ಅರ್ಥ: ಅರಿವೆ ಮೀನ್ಸ್ ಬಟ್ಟೆ, ಅರ್ಧಾಣೆ ಒಂದು ನಾಣ್ಯದ ಅರ್ಧ ಬೆಲೆ, ಉದಾರ ಧಾರಾಳ, ಚಕ್ಕು ಬ್ಯಾಂಕ್ ಹುಂಡಿ ಚೀಟಿ, ಭಗಿನಿ ಒಡ ಹುಟ್ಟಿದವಳು ಸಹೋದರಿ, ಮೌಲ್ಯ ಬೆಲೆ ಕಿಮ್ಮತ್ತು, ವ್ಯಸನ ಚಿಂತೆ ದುಃಖ, ಹೃದಯ ಕರಗಿ ನೀರಾಯಿತು, ಕರುಣೆ ಮರುಕು ಹುಟ್ಟಿತು, ಆಣೆ ಒಂದು ನಾಣೆ, ಆಗ್ರಹ ಬಲವಂತ ಒತ್ತಾಯ, ಗಳಿಕೆ ಸಂಪಾದನೆ ಆದಾಯ, ಬಂಧು ನೆಂಟ ಸಂಬಂಧಿಕ, ಭೂಷಣ ಅಲಂಕಾರ, ವೇಷ ಉಡುಗೆ, ಸರ್ವಸ್ವ ಸಮಸ್ತ ಸ್ವತ್ತು ಸಮಸ್ತ ಆಸ್ತಿ. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಬಾಪೂಜಿಯ ವೇಷಭೂಷಣ ಕಂಡು ಬಾಲಕನಿಗೆ ಏಕೆ ವ್ಯಸನವಾಯಿತು? ಬಾಪೂಜಿಯ ವೇಷಭೂಷಣ ಕಂಡು ಬಾಲಕನಿಗೆ ವ್ಯಸನವಾಗಲು ಕಾರಣವೇನೆಂದರೆ ಬಾಪೂಜಿಯ ಮೈ ಮೇಲೆ ಒಂದು ಅಂಗಿಯೂ ಇರಲಿಲ್ಲ. ಬಾಪೂಜಿಯ ವೇಷಭೂಷಣ ಕಂಡು ಬಾಲಕನಿಗೆ ಏಕೆ ವ್ಯಸನವಾಯಿತು? ಬಾಪೂಜಿಯ ವೇಷಭೂಷಣ ಕಂಡು ಬಾಲಕನಿಗೆ ವ್ಯಸನವಾಗಲು ಕಾರಣವೆಂದರೆ ಬಾಪೂಜಿಯ ಮೈ ಮೇಲೆ ಒಂದು ಅಂಗಿಯೂ ಇರಲಿಲ್ಲ. ಬಾಲಕ ಬಾಪೂಜಿಯ ವೇಷಭೂಷಣ ಕಂಡು ಏನೆಂದು ಕೇಳಿದನು? ಬಾಲಕ ಬಾಪೂಜಿಯ ವೇಷಭೂಷಣ ಕಂಡು ಬಾಪೂಜಿ ತಾವು ಅಂಗಿ ಏಕೆ ತೊಡುವುದಿಲ್ಲ ಎಂದು ಕೇಳಿದನು. ಬಾಪೂಜಿಯ ಮಾತುಗಳಿಂದ ಹುಡುಗನ ಹೃದಯ ಕರಗಿ ನೀರಾಯಿತು ಏಕೆ? ಬಾಪೂಜಿಯವರ ಬಾಲಕನಿಗೆ ಮಗು, ನನ್ನ ಹತ್ತಿರ ಹಣ ಎಲ್ಲಿದೆ? ನಾನು ತುಂಬ ಬಡವ, ಅಂಗಿಗಾಗಿ ಹಣ ಎಲ್ಲಿಂದ ತರಲಿ ಎಂದು ಕೇಳಿದಾಗ ಆ ಹುಡುಗನ ಹೃದಯ ಕರಗಿ ನೀರಾಯಿತು. ಹುಡುಗ ಬಾಪೂಜಿಗೆ ಯಾವ ರೀತಿ ಸಹಾಯ ಮಾಡುವುದಾಗಿ ಹೇಳಿದನು? ಹುಡುಗ ಬಾಪೂಜಿಗೆ ಈ ರೀತಿ ಹೇಳಿದನು: ನನ್ನ ಅಮ್ಮನಿಗೆ ಹೊಲಿಗೆ ಹಾಕಲು ಬರುತ್ತದೆ, ನನ್ನ ಎಲ್ಲ ಅರಿವಿಗಳನ್ನು ಅವಳೇ ಹೊಲಿಯುತ್ತಾಳೆ. ನಾನು ನನ್ನ ಅಮ್ಮನಿಗೆ ಹೇಳಿ ನಿಮಗೊಂದು ಅಂಗಿ ಹೊಲಿಸಿ ಕೊಡುವೆ, ಸಹಾಯ ಮಾಡುವುದಾಗಿ ಹೇಳಿದನು. ಗಾಂಧೀಜಿಯವರನ್ನು ಭೇಟಿ ಮಾಡಲು ಬಂದ ಮುದುಕಿ ಹೇಗಿದ್ದಳು? ಗಾಂಧೀಜಿಯವರನ್ನು ಭೇಟಿ ಮಾಡಲು ಬಂದ ಮುದುಕಿಯ ಕೂದಲೆಲ್ಲ ಬೆಳ್ಳಗಾಗಿತ್ತು, ಸೊಂಟ ಬಗ್ಗಿತ್ತು ಮತ್ತು ಚಿಂದಿ ವಸ್ತ್ರ ತೊಟ್ಟಿದ್ದಳು. ಗಾಂಧೀಜಿ ಹಣವನ್ನು ಏಕೆ ಸಂಗ್ರಹಿಸುತ್ತಿದ್ದರು? ಚರಕ ಸಂಘದ ಸಹಾಯಾರ್ಥವಾಗಿ ಗಾಂಧೀಜಿಯವರು ಹಣವನ್ನು ಸಂಗ್ರಹಿಸುತ್ತಿದ್ದರು. ಗಾಂಧೀಜಿಯವರನ್ನು ಭೇಟಿಯಾದ ಮುದುಕಿ ಏನು ಮಾಡಿದಳು? ಗಾಂಧೀಜಿಯವರನ್ನು ಭೇಟಿಯಾದ ಮುದುಕಿ ಬಾಪುವಿನ ಪಾದಗಳನ್ನು ಮುಟ್ಟಿ ಸೊಂಟದಿಂದ ಒಂದು ಅರ್ಧಾಣೆಯನ್ನು ಅವರ ಪಾದಗಳ ಬಳಿ ಇಟ್ಟು ಹೋದಳು. ಚರಕ ಸಂಘದ ಲೆಕ್ಕಪತ್ರಗಳನ್ನು ಯಾರು ಇಡುತ್ತಿದ್ದರು? ಚರಕ ಸಂಘದ ಲೆಕ್ಕಪತ್ರಗಳನ್ನು ಸೇಠ್ ಸಮನ್ಲಾಲ್ ಬಜಾರರು ಇಡುತ್ತಿದ್ದರು. ಬಾಪೂಜಿ ಅಂಗಿ ತೊಡದಿರುವುದಕ್ಕೆ ಕಾರಣಗಳೇನು? ಭಾರತದಲ್ಲಿ 40 ಕೋಟಿ ಬಂಧು ಭಗಿನಿಯರಿಗೆ ತೊಡಲು ಅಂಗಿ ಇಲ್ಲದ ಕಾರಣ ತಾನೊಬ್ಬನೇ ಅಂಗಿ ಧರಿಸುವುದು ಸರಿಯಿಲ್ಲ ಎಂದು ಬಾಪೂಜಿ ಅಂಗಿ ತೊಡುತ್ತಿರಲಿಲ್ಲ. ಮುದುಕಿ ನೀಡಿದ ಅರ್ಧಾಣೆ ಗಾಂಧೀಜಿಯವರಲ್ಲಿ ಯಾವ ಭಾವನೆಗಳನ್ನು ಮೂಡಿಸಿತು? ಮುದುಕಿ ನೀಡಿದ ಅರ್ಧಾಣೆ ಆ ಮುದುಕಿ ಇಡೀ ಜೀವನದ ಗಳಿಗೆಯಾಗಿರಬಹುದು. ಆಕೆ ತನ್ನ ಸರ್ವಸ್ವವನ್ನೇ ಕೊಟ್ಟಿದ್ದಾಳೆ. ಆ ಮುದುಕಿಯ ಮನಸ್ಸು ಎಷ್ಟು ದೊಡ್ಡದು ಎಂದು ತ್ಯಾಗ ಮಾಡಿದ್ದಾಳೆ. ಅವಳು ಈ ಅರ್ಧಾಣೆ ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿನ ವಾತ್ಸಲ್ಯವಿದೆ ಎಂದು ಗಾಂಧೀಜಿ ಭಾವಿಸಿದರು. ಈ ಕೆಳಗಿನ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರು ತಿಳಿಸಿ. ಮಗು, ನನ್ನ ಹತ್ತಿರ ಹಣ ಎಲ್ಲಿದೆ? ನಾನು ತುಂಬ ಬಡವ. ಈ ಮಾತನ್ನು ಗಾಂಧೀಜಿಯವರು ಬಾಲಕನಿಗೆ ಹೇಳಿದ ಮಾತಾಗಿದೆ. ಮಗು, ನನಗೆ 40 ಕೋಟಿ ಬಂಧು ಭಗಿನಿಯರಿದ್ದಾರೆ. ಈ ಮಾತನ್ನು ಗಾಂಧೀಜಿಯವರು ಬಾಲಕನಿಗೆ ಹೇಳಿದ ಮಾತಾಗಿದೆ. ಈ ಅರ್ಧಾಣೆಗೆ ನಿಮಗೆ ನನ್ನಲ್ಲಿ ವಿಶ್ವಾಸವಿಲ್ಲವೇ? ಈ ಮೇಲಿನ ಮಾತನ್ನು ಜಮನ್ಲಾಲ್ ಗಾಂಧೀಜಿಯವರಿಗೆ ಹೇಳಿದ ಮಾತಾಗಿದೆ. ಇನ್ನು ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ. ಸಹಾಯಾರ್ಥ: ನಾವು ಬೇರೆಯವರ ಸಹಾಯಾರ್ಥ ದಾನ ಮಾಡಬೇಕು. ವಿಶ್ವಾಸ: ಕರ್ಣನಿಗೆ ತನ್ನ ಸ್ನೇಹಿತನ ಮೇಲೆ ವಿಶ್ವಾಸ ಇತ್ತು. ಸರ್ವಸ್ವ: ದೇವರ ಭಕ್ತರ ಪಾಲಿಗೆ ಸರ್ವಸ್ವನಾಗಿರುತ್ತಾನೆ. ವೇಷಭೂಷಣ: ನಮ್ಮ ರಾಜ್ಯದ ಜನರು ವೇಷಭೂಷಣ ಬೇರೆ ಬೇರೆಯಾಗಿರುತ್ತದೆ. ಹೃದಯ ಕರಗಿತು: ಅಂಗವಿಕಲತೆ ಹೊಂದಿರುವವರ ಬದುಕನ್ನು ಕಂಡು ನನ್ನ ಹೃದಯ ಕರಗಿತು. ಅಂಗವಿಕಲತೆ ಹೊಂದಿದವರ ಬದುಕನ್ನು ಕಂಡು ನನ್ನ ಹೃದಯ ಕರಗಿತು. ಈ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ಬಡವ, ಶ್ರೀಮಂತ. ವಿಶ್ವಾಸ, ಅವಿಶ್ವಾಸ. ಉದಾರ, ಜಿಪುಣ. ಅವಿಚಾರ, ವಿಚಾರ, ಅವಿಚಾರ. ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ. ಅರ್ಧಾಣೆ, ಅರ್ಧ ಪ್ಲಸ್ ಆಣೆ. ಸಹಾಯಾರ್ಥ, ಸಹಾಯ ಪ್ಲಸ್ ಅರ್ಥ, ಸಹಾಯಾರ್ಥ. ನಾನೊಬ್ಬ, ನಾನು ಪ್ಲಸ್ ಒಬ್ಬ, ನಾನೊಬ್ಬ. ಆಗಾಗ, ಆಗ ಪ್ಲಸ್ ಆಗ, ಆಗಾಗ. ಒಂದೆರಡು, ಒಂದು ಪ್ಲಸ್ ಎರಡು, ಒಂದೆರಡು. ನಿಮಗೂ ಕೂಡ ಗಾಂಧೀಜಿ ಜೀವನದ ನೈಜ ಸಂಗತಿಗಳ ಪಾಠದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.